ಸರ್ಕಾರ ಈಗ ಮನೆ ಕಟ್ಟೋದಕ್ಕೆ ಒಂದಿಷ್ಟು ಅವಕಾಶಗಳನ್ನು ನೀಡಿಲ್ಲ. ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿಟ್ಬಿಟ್ಟಿದ್ದಾರೆ. ಕಾರಣ ಒಂದು ಕಡೆಗೆ ವಿದ್ಯುತ್ ಪವರ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಗೆ ಮನೆ ಕಟ್ಟೋಕ್ಕಾಗ್ತಿಲ್ಲ, ರಿಜಿಸ್ಟ್ರೇಷನ್ ಸಮಸ್ಯೆ ಆಗ್ತಿದೆ, ಎಲ್ಲ ಗೋಜಲಿದೆ. ಯಾಕೆ ಗೊತ್ತಾ? ಕೆಲವರು ಮಾಡುವಂಥ ಎಡವಟ್ಟುಗಳಿಂದಾಗಿ. ಇದೊಂದು ಬಿಲ್ಡಿಂಗು ಕೇಳಿದ 3 ಅಂತಸ್ತಿನ ಪರ್ಮಿಷನ್ನು, ಕಟ್ಟಿದ 5 ಅಂತಸ್ತು. ಈಗ 1 ಕೋಟಿ ರೂಪಾಯಲ್ಲಿ ಕಟ್ಟಿಬಿಟ್ಟು ಹಣನೂ ಇಲ್ಲ, ಬಿಲ್ಡಿಂಗೂ ಇಲ್ಲ. ಯಾಕೆ ಗೊತ್ತಾ? ನೆಲ ಸಮ ಮಾಡ್ಬಿಟ್ರು ನೋಡಿ. ಬೆಂಗಳೂರಿನಲ್ಲಿ ವಾಲಿದ 5 ಅಂತಸ್ತಿನ ಕಟ್ಟಡ, ಅನುಮತಿ ಪಡೆದಿದ್ದು 3 ಅಂತಸ್ತಿಗೆ, ಕಟ್ಟಿದ್ದು 5 ಅಂತಸ್ತು. ನಕ್ಷೆ ಮಂಜೂರಾತಿ ಉಲ್ಲಂಘಿಸಿ ಕಟ್ಟಿದ ಬಿಲ್ಡಿಂಗ್ ತೆರವು. ಮಾಲೀಕನ ತಪ್ಪಿನಿಂದ ಗೃಹ ಪ್ರವೇಶವೇ ಆಗದ ಬಿಲ್ಡಿಂಗ್ ತೆರವು. ನೋಡಿ ಈ ಮನೆ ಹೇಗೆ ವಾಲಿದೆ. ಈ ಮನೆಗೆ ಇನ್ನೂ ಗೃಹ ಪ್ರವೇಶವೂ ಆಗಿಲ್ಲ, ಆದ್ರೆ ಮನೆ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಬೆಂಗಳೂರಿನ ಕೋರಮಂಗಲದ ಜಕ್ಕಸಂದ್ರದಲ್ಲಿ ನಕ್ಷೆ ಮಂಜೂರಾತಿ ಉಲ್ಲಂಘಿಸಿ ಅಕ್ರಮವಾಗಿ ಕಟ್ಟಿದ್ದ 5 ಅಂತಸ್ತಿನ ಬಿಲ್ಡಿಂಗ್ ವಾಲಿದೆ. 3 ಅಂತಸ್ತಿಗೆ ಅನುಮತಿ ಪಡೆದು 5 ಅಂತಸ್ತು ಕಟ್ಟಿದ ಪರಿಣಾಮ ಪಿಲ್ಲರ್ ಹಾಗೂ ಗೋಡೆ ಬಿರುಕು ಬಿಟ್ಟು ಬೀಳುವ ಸ್ಥಿತಿಗೆ ಬಂದಿತ್ತು. ಕೂಡಲೇ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳ ಸೂಚನೆ ಮೇರೆಗೆ ಹತ್ರತ್ರ 1 ಕೋಟಿ ವೆಚ್ಚದಲ್ಲಿ ಕಟ್ಟಿದ್ದ ಬಿಲ್ಡಿಂಗ್ ಅನ್ನ ಮನೆ ಮಾಲೀಕರೇ ಸ್ವಂತ ಖರ್ಚಿನಲ್ಲಿ ಹೊಡೆದಾಕುತ್ತಿದ್ದಾರೆ. ನಗರದಲ್ಲಿ ಅನಧಿಕೃತ ಕಟ್ಟಡಗಳ ಹಾವಳಿ ಹೆಚ್ಚಾಗಿದೆ. ಇವತ್ತು ಜಕ್ಕಲಸಂದ್ರದಲ್ಲಿ 5 ಅಂತಸ್ತಿನ ಬಿಲ್ಡಿಂಗ್ ವಾಲಿರುವಂತಹ ಘಟನೆ ನಡೆದಿದೆ. 2 ದಿನಗಳ ಹಿಂದೆ ಈ ಒಂದು ಬಿಲ್ಡಿಂಗ್ ವಾಲಿದೆ. ಈಗ ಈ ಬಿಲ್ಡಿಂಗಿಗೆ 3 ಅಂತಸ್ತಿನ ಬಿಲ್ಡಿಂಗಿಗೆ ಮಾತ್ರ ಅನುಮತಿ ಇತ್ತು, ಆದರೆ ಕಟ್ಟಿಸಿದ್ದು 5 ಅಂತಸ್ತಿನ ಬಿಲ್ಡಿಂಗು. ಸೊ ಅದರ ಭಾರ ಹೆಚ್ಚಾಗಿ ಅದರ ಕ್ವಾಲಿಟಿ ಕಡಿಮೆಯಾಗಿ ಒಂದು ಭಾಗಕ್ಕೆ ವಾಲ್ಕೊಂಡಿತ್ತು. GBA ಅಧಿಕಾರಿಗಳು ನೋಟಿಸನ್ನು ಕೊಟ್ಟರು. ಅದಾದ ಬಳಿಕ ತೆರವನ್ನು ಮಾಡಬೇಕು, ಖುದ್ದು ನಿಮ್ಮದೇ ಒಂದು ಸ್ವಂತ ಖರ್ಚಿನಲ್ಲಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಮನೆ ಮಾಲೀಕರಿಗೆ ಕೊಟ್ಟಿದ್ದರು. ಅದಾದ ಬಳಿಕ ಖುದ್ದು ಮನೆ ಮಾಲೀಕರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಇದೀಗ ಆ ತೆರವು ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ. 2 ದಿನಗಳಿಂದ ನಡೀತಾ ಇದೆ. ಈಗ JCBಯನ್ನು ಆ ಒಂದು ಕಟ್ಟಡಕ್ಕೆ, ಆ ಒಂದು ಬಿಲ್ಡಿಂಗಿಗೆ ಸಪೋರ್ಟನ್ನು ಕೊಟ್ಟು ಕೆಳಭಾಗದಲ್ಲಿ ಯಾರಿಗೂ ಕೂಡ ಯಾವುದೇ ಸಮಸ್ಯೆ ಆಗದೇ ಇರುವಂಥ ನಿಟ್ಟಿನಲ್ಲಿ ಈಗ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ. ಸೊ ಇದು ಹಂತ ಹಂತವಾಗಿ ಬಿರುಕು ಬೀಳ್ತಾ ಇದೆ. ಕೆಳಭಾಗದಲ್ಲಿ ಪಿಲ್ಲರ್ಗಳೇನಿದಾವಲ್ಲ ಅದೆಲ್ಲವೂ ಕೂಡ ಹಂತ ಹಂತವಾಗಿ ಬಿರುಕು ಬೀಳ್ತಾ ಇದೆ. ಜೊತೆಗೆ ಈ ಒಂದು ಗೋಡೆಗೆ, ಬಿಲ್ಡಿಂಗ್ನ ಗೋಡೆಗೆ ಪೈಪ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ, ಸಪೋರ್ಟಿಂಗ್ ಸಿಸ್ಟಮ್ಗೆ ಅಂತೇಳಿ. ಸೊ ಏಕಕಾಲಕ್ಕೆ ಅದು ಭಾರವಾಗಿ ಒಂದೇ ಸಮನೆ ಬಿದ್ದರೆ ಅಕ್ಕಪಕ್ಕದ ಮನೆಗಳಿಗೆ ಹಾನಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಸೊ ಹಾಗಾಗಿ ಈಗ 2 ದಿನಗಳಿಂದಲೂ ಕೂಡ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಈ ಬಿಲ್ಡಿಂಗ್ನ ಮಾಲೀಕರು ಶಾಂತಮ್ಮ. 1 ವರ್ಷದ ಹಿಂದೆ ಈ ಬಿಲ್ಡಿಂಗ್ ನಿರ್ಮಾಣ ಕೆಲಸ ಆಗಿ ಮುಂದಿನ ವಾರ ಗೃಹ ಪ್ರವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು. ಈ ವೇಳೆ ಬಿಲ್ಡಿಂಗ್ ಬಿರುಕು ಬಿಟ್ಟು ಕುಸಿಯುವ ಹಂತಕ್ಕೆ ತಲುಪಿತ್ತು. ಕಳೆದ 2 ದಿನಗಳಿಂದ JCB ಮೂಲಕ ಬಿಲ್ಡಿಂಗ್ಗೆ ಸಪೋರ್ಟ್ ಕೊಟ್ಟು ಹಂತ ಹಂತವಾಗಿ ಕಟ್ಟಡವನ್ನ ತೆರವು ಮಾಡಲಾಗ್ತಿದೆ. ಇಡೀ ಬಿಲ್ಡಿಂಗ್ ಅನ್ನೇ ನೆಲಸಮ ಮಾಡಲು ನಿರ್ಧಾರ ಮಾಡಲಾಗಿದೆ. ನಮ್ಮ ಅಕ್ಕನ ಕೊಟ್ಟಿದ್ದೀವಿ ಜಾಗ. ಅದು ಆ ಅಮ್ಮ ಏನು ಗೊತ್ತಾ ಕಟ್ಸಿದ್ದು, ಎಷ್ಟು ಕೊಟ್ಟವರು ಎಷ್ಟಿಲ್ಲ, ಹಿಂಗೆ ತೆರವು ಬಿಟ್ಟು ಇದಾಗಿದೆ ಅಂತ ಕಾರ್ಪೊರೇಷನ್ಗೆ ಅರ್ಜಿ ಕೊಟ್ವಿ. ಬಂದು ಇಮಿಡಿಯೇಟ್ ನೀವು ಹಿಂಗೆಲ್ಲ ಮಾಡಬಾರ್ದಾಗಿತ್ತಂದು ಅವ್ರ ಅಮ್ಮ ಮೈಗೆ ಹುಷಾರಿಂದ ಅಡ್ಮಿಟ್ ಆಗ್ಬಿಟ್ಟವಳೆ. ನಾವು ನಿಂತು ಅದು ಡೆಮಾಲೇಷನ್ ಮಾಡಿಸ್ತಾ ಇದ್ವಿ. ಈಗ ಇದಕ್ಕೆ ಎಲ್ಲೂ ಆಲ್ತೋ ಅದನ್ನೆಲ್ಲ ಡೆಮಾಲೇಷನ್ ಮಾಡಿ ಯಾರಿಗೂ ತೊಂದರೆ ಆಗ್ದಂಗೆ ಮಾಡೋಣ ಅಂತ ಕಾರ್ಪೊರೇಷನ್ನವ್ರಿಗೆ ಹೇಳಿ ನಾವೇ ಸ್ವಂತ ಖರ್ಚಲ್ಲಿ ನಾವು ಮಾಡಿಸ್ತೀವಿ ಅಂತೇಳಿ ಬಂದ್ವಿ. 15 ಅಡಿ ಅಗಲ 50 ಅಡಿ ಉದ್ದದ ಜಾಗದಲ್ಲಿ ಅಕ್ರಮವಾಗಿ ಬಿಲ್ಡಿಂಗ್ ನಿರ್ಮಿಸಿದ್ರು. ಈ ಕಟ್ಟಡವು ಅನಧಿಕೃತ ಕಟ್ಟಡವೆಂದು ಪರಿಗಣಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾಯ್ದೆ 2020 ಕಲಂ 248/1 ಮತ್ತು 248/2ರಂತೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. 2 ಬಾರಿ ನೋಟಿಸ್ಗೂ ಉತ್ತರಿಸದೆ ಉದ್ದಟತನ ಮೆರೆದಿದ್ರು. ಇದೀಗ ಬಿಲ್ಡಿಂಗ್ ವಾಲುತ್ತಿದ್ದಂತೆ ಅಧಿಕಾರಿಗಳ ಗಮನಕ್ಕೆ ತಂದು ಬಿಲ್ಡಿಂಗ್ ತೆರವು ಮಾಡ್ತಿದ್ದಾರೆ. ಅಕ್ಕಪಕ್ಕದ ಮನೆಯವರನ್ನ ಬೇರೆಡೆ ಸ್ಥಳಾಂತರ ಮಾಡಿ ಯಾವ ಮನೆಗಳಿಗೂ ಹಾನಿಯಾಗದಂತೆ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಒಟ್ಟಾರೆ ನಿಯಮ ಪಾಲಿಸಿದ್ರೆ ನಿಗದಿಯಂತೆ ಗೃಹ ಪ್ರವೇಶ ಮಾಡಿ ಮನೆಯಲ್ಲಿ ವಾಸವಿರಬೇಕಿತ್ತು. ಆದ್ರೀಗ ಮಾಡಿದ ತಪ್ಪಿಗೆ ಹಣವೂ ಇಲ್ಲ, ಮನೆಯೂ ಇಲ್ಲದಂತಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.